ಮನೆ ಗುಡಿಸಿ ಒರೆಸಿ ಒಂದು 5 ನಿಮಿಷಕ್ಕೆ ಈ ರೀತಿ ಮಾಡಿರ್ತಾಳೆ ನನ್ನ ಮಗಳು. ಎಂತ ಮಾಡೋದು ಮಗ? ಪಾತ್ರೆ ತೊಳೆಯೋದಾ? ಅಲ್ಲಿ ಸಿಂಕಲ್ಲಿದೆ ಮಗ, ಒಂದು ಪಾತ್ರೆ ತಗೊಳ್ಳಿ ಅಲ್ಲ. ಅದಾದಮೇಲೆ ಸ್ನಾನಕ್ಕೆ ನಡಿ ಅಂದರೆ ಕತೆ ನೋಡಿ. ನಡಿ ಸ್ನಾನಕ್ಕೆ ನಡಿ ಮಗ. ಸ್ನಾನ ಮಾಡಲ್ವಾ? ಏಕೆ? ನಡಿ 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 ನಡಿ. ಹಾಗೂ ಹೀಗೂ ಸ್ನಾನ ಆಗೋಯ್ತು. ಏನು ಕುಡಿತಿದ್ದೀರಿ ಮಗ? ತೀರ್ಥನ. ಮನೆಯ ತುಳಸಿ ಗಿಡದಲ್ಲಿ ಸ್ವಲ್ಪ ಹುಳಿ ಸೊಪ್ಪಾಗಿತ್ತು. ಅದರ ತಂಬುಳಿ ಮಾಡೋಣ ಅಂತ ಹೇಳಿ ಹೊರಟೆ. ಇಷ್ಟು ಸಿಕ್ತು ನೋಡಿ ಹುಳಿ ಸೊಪ್ಪು. ಸ್ವಲ್ಪ ತುಪ್ಪ ಹಾಕಿ, ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ ಜೀರಿಗೆ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಆದಮೇಲೆ ತೊಳೆದಿರುವಂತಹ ಹುಳಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ತುರಿದಿಟ್ಟಿರೋಂಥ ಕಾಯಿನೂ ಸ್ವಲ್ಪ ಬಾಡಿಸ್ಕೊಂಡು ಮಿಕ್ಸಿ ಜಾರಿಗೆ ನಿಮಗೆಷ್ಟು ಬೇಕೋ ಅಷ್ಟು ಮೊಸರನ್ನ ತಗೊಂಡು ಮಜ್ಜಿಗೆ ಮಾಡ್ಕೊಳ್ಳಿ. ಆದಷ್ಟು ಹುಳಿ ಮಜ್ಜಿಗೆ ಇರಬಾರ್ದು, ಯಾಕಂದರೆ ಸೊಪ್ಪು ಆಗಲಿ ಹುಳಿ ಇರುತ್ತೆ, ಆ ಕಾರಣಕ್ಕಾಗಿ. ಅದಾದಮೇಲೆ ಹುರಿದಿಟ್ಟುಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಜಾರಿಗೆ ಹಾಕಿ ಚೆಂದ ರುಬ್ಕೊಂಡು ಮತ್ತದೇ ಪಾತ್ರೆಗೆ ಹಾಕ್ಕೊಳ್ಳಿ. ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪಾತ್ರೆಗೆ ಹಾಕಿ ಕಡ್ದಿಟ್ಟಿರುವಂತಹ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಜೀರಿಗೆ, ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಬಹಳ ಆರೋಗ್ಯಕರವಾದ ಹುಳಿ ಸೊಪ್ಪಿನ ತಂಬುಳಿ ರೆಡಿಯಾಗುತ್ತೆ. ಇಷ್ಟೇ. ಆಮೇಲೆ ತಟ್ಟೆಗೆ ಅನ್ನ ಹಾಕ್ಕೊಳ್ಳೋದು, ತಂಬುಳಿ ಹಾಕ್ಕೊಂಡು ತಿಂತಾ ಇರೋದು. ಇವತ್ತು ನಾವು ಹೊರಟಿದ್ದು ಕಾಲಭೈರವನ ಸನ್ನಿಧಿಗೆ. ಕರೆಸಿ ಮನೆ ಕಡೆ ಬಂದಾಯಿತು.
ಎಲ್ಲರಿಗೂ ಧನ್ಯವಾದಗಳು.